ಕುಂಭಮೇಳದಲ್ಲಿ ನಡೆದಂತಹ ಕಾಲ್ತುಳಿತ ಈ ಘಟನೆಯಿಂದಾಗಿ ಸುಮಾರು 35ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. 60ರಿಂದ 70 ಜನ ಗಾಯಗೊಂಡಿದ್ದಾರೆ. ಆದರೆ ಸತ್ತವರ ಅವರೆಲ್ಲರ ಮೃತದೇಹಗಳನ್ನ ತಮ್ಮ ತಮ್ಮ ರಾಜ್ಯಗಳಿಗೆ ಕಳಿಸುವಂತಹ ಕೆಲಸ ಅಲ್ಲಿರುವಂತಹ ಸರ್ಕಾರದಿಂದ ಆಗ್ತಾ ಇದೆ. ರಾಜ್ಯದ ಬೆಳಗಾವಿ ಮೂಲದ 4 ಜನ ಭಕ್ತರ ಮೃತದೇಹಗಳು ಇದೀಗ ದೆಹಲಿಗೆ ಆಗಮಿಸುತ್ತಿದೆ. ಇದರ ಸಂಪೂರ್ಣ ಜವಾಬ್ದಾರಿಯನ್ನ ಕರ್ನಾಟಕ ಸರ್ಕಾರ ತೆಗೆದುಕೊಂಡಿದೆ. ಜೊತೆಗೆ ದೆಹಲಿ ವಿಶೇಷ ಪ್ರತಿನಿಧಿಯಾಗಿರುವಂತಹ ಟಿ.ಬಿ. ಜಯಚಂದ್ರ ಅವರು ನಮ್ಮ ಜೊತೆ ಇದ್ದಾರೆ. ಯಾವ ರೀತಿಯ ವ್ಯವಸ್ಥೆಗಳನ್ನ ಮಾಡಲಾಗಿದೆ, ಇಲ್ಲಿಂದ ಮೃತದೇಹಗಳು ಎಲ್ಲಿಗೆ ಹೋಗುತ್ತೆ, ಮುಂದಿನ ವ್ಯವಸ್ಥೆಗಳು ಹೇಗಿರುತ್ತೆ ಅನ್ನೋಂತ ಮಾತನಾಡ್ತಾನೆ. ಸರ್, ಈಗ ದೆಹಲಿಗೆ 4 ಮೃತದೇಹಗಳು ಬಂದಿದ್ದೇವೆ. ಇದನ್ನ ಅವರ ಕುಟುಂಬಸ್ಥರ ಜೊತೆ ಕಳಿಸಿಕೊಡುವ ಕೆಲಸಗಳಾಗ್ತಾ ಇದೆ. ವ್ಯವಸ್ಥೆಗಳು ಹೇಗಿದೆ ಸರ್? ಈಗ ಇದು ವಿಚಾರ ಗೊತ್ತಾದ ತಕ್ಷಣನೇ ಬೆಳಗಾವಿಯಿಂದ ಅಧಿಕಾರಿಗಳು ಕೂಡ ಇವತ್ತು ಇಲ್ಲಿ ಬಂದಿದ್ದಾರೆ. ಎಲ್ಲ ವರ್ತಮಾನಗಳ ಹಿನ್ನೆಲೆಯಲ್ಲಿ ಕರ್ನಾಟಕ ಭವನದಲ್ಲಿ ಇವತ್ತು ಯಾವುದೇ ಥರವಾದಂಥ ಪೇಪರ್ಸು ರೆಡಿ ಆಗಿಲ್ಲ. ಡೆತ್ ಸರ್ಟಿಫಿಕೇಟ್ ಅವೆಲ್ಲ ರೆಡಿ ಆಗದಲ್ಲಿದ್ದರೆ ಕಳಿಸೋದಕ್ಕೆ ಸಾಧ್ಯ ಇಲ್ಲ. ಆ ಎಲ್ಲ ತಯಾರಿಯನ್ನು ಕರ್ನಾಟಕ ಭವನದಿಂದ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಮಾಡಿದ್ದಾರೆ. ಹಾಗಾಗಿ ಇರ್ತಕ್ಕಂಥ 4 ಜನ ಶವಗಳನ್ನ ಇಲ್ಲಿ ಬಂದಿದೆ. ಆ ಬಾಡಿಗಳಲ್ಲಿ 2 ಬಾಡಿನ ಬರೀ ಒಂದು ಖಾಲಿ ಚೀಲದಲ್ಲಿ, ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕ್ಬಿಟ್ಟು ಕಳಿಸಿದ್ದಾರೆ. ಅದನ್ನು ರೆಡಿ ಮಾಡಿ ಇದನ್ನು ಟ್ರೀಟ್ಮೆಂಟ್ ಮಾಡಿ ಇವತ್ತು ವಾಪಸ್ ಕಳಿಸೋಂಥ ಕೆಲಸ ಆಗಿದೆ. ಈಗ ಬೆಳಗಾವಿಗೆ ಫ್ಲೈಟ್ಗೆ ಕಳಿಸ್ಬೇಕು ಅಂತೇಳಿ ಕಳಿಸಿದ್ದಾರೆ. 100ಕ್ಕೆ 100 ಭಾಗ ಬೆಳಗಾವಿಗೆ ಹೋಗಿ ತಲುಪ್ತಾರೆ ಇವತ್ತು ಸಾಯಂಕಾಲದೊಳಗಾಗಿ. ಮತ್ತು ಇನ್ನು 2 ಬಾಡಿ ಬರೋದು ತಡ ಆಯಿತು. ಈಗ ಬಂದಿದೆ ಬಾಡಿಗಳು, ರೆಡಿ ಮಾಡ್ತಾ ಇದ್ದಾರೆ. ಈಗ ಕಳಿಸ್ತಾರೆ. ಕಳಿಸಿದಾದ್ಮೇಲೆ ಬಹುಶಃ ಅದನ್ನು ಬೆಳಗಾವಿ ಕಳ್ಸೋಕ್ಕಾಗೋದಿಲ್ಲ, ಗೋವಾಕ್ಕೆ ಕಳಿಸಿ ಗೋವಾದಿಂದ ಅಲ್ಲಿ ಬೆಳಗಾವಿಗೆ ಕರೆತರುವಂಥ ಕೆಲಸವನ್ನು ಮಾಡ್ತಾ ಇರೋದು. ಸರ್, ಈಗ ಬೆಳಗಾವಿ ಮೂಲದ 4 ಜನರನ್ನ ಹೊರತುಪಡಿಸಿ ಇನ್ನು ಎಷ್ಟು ಜನರ ಮಿಸ್ ಆಗಿದಾರೋ ಅವರ ಲೆಕ್ಕಾಚಾರಗಳೇನಾದರೂ ಕರ್ನಾಟಕ ಸರ್ಕಾರಕ್ಕೆ ಸಿಕ್ಕಿದೆಯಾ? ಈಗ ಯಾವುದೇ ಥರವಾದಂಥ ಸರ್ಕಾರಗಳಿಗೆ ಮಾಹಿತಿ ಸಿಗೋದಿಲ್ಲ. ನಾವು ಇದನ್ನು ಬಂದ ಮೇಲೆ ಯಾರ್ಯಾರು ಹೋಗಿದ್ದಾರೆ ಅಂತ ಹೇಳಿದ್ರೆ ನನಗೆ ಗೊತ್ತಿಲ್ಲ. ಬೆಳಿಗ್ಗೆ ಇದನ್ನ ನೋಡಿದಾದ್ಮೇಲೆ ಗೊತ್ತಾಗ್ತದೆ. ಸಿರಾದಿಂದಲೂ ಕೂಡ ತುಂಬ ಜನ ಬಂದಿದ್ದಾರೆ. ಸೊ ಹಾಗೆ ಭಾಳಷ್ಟು ಜನ ಬಂದಿದ್ದಾರೆ. ಯಾರಿಗೂ ಗೊತ್ತಿಲ್ಲದೆ ಬಂದಿರತಕ್ಕಂಥದ್ದು ನಿದರ್ಶನಗಳು ಬೇಕಾದಷ್ಟಿದೆ. 8 ಜನ ಏನು ಅಂತಕ್ಕಂಥದ್ದನ್ನು ಇದು ಪೂರ್ಣ ಮುಗಿದ್ಮೇಲೆ, ಕಾರ್ಯಕ್ರಮ ಮುಗಿದ್ಮೇಲೆ ಗೊತ್ತಾಗೋದು. ಅಲ್ಲಿವರೆಗೂ ಗೊತ್ತಾಗಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಸ್ಟ್ಯಾಂಪೀಡಲ್ಲಿ ಆಗಿರುವಂತಹ ಪ್ರಮುಖ ಘಟನಾವಳಿಯಲ್ಲಿ ಕರ್ನಾಟಕದ ಇನ್ನೆಷ್ಟು ಜನರಿಗೆ ಈ ರೀತಿಯಾದಂತಹ ಘಟನೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ, ಕೆಲವರು ನಾಪತ್ತೆಯಾಗಿದ್ದಾರೆ. ಇದ್ರ ಬಗ್ಗೆ ಏನಾದರೂ ಮಾಹಿತಿಗಳಿದೆಯಾ ಅಂತ? ಅದು ಕಂಡವ್ರು ಹೇಳಿರ್ತಕ್ಕಂಥದ್ದು, ಅವ್ರು ಹೇಳ್ತಕ್ಕಂಥದ್ದು ನೋಡಿದ್ರೆ ಇದಕ್ಕಿನ್ನೂ ಜಾಸ್ತಿ ಆಗಿದೆ ಅಂತಕ್ಕಂಥ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಅಂತಿಮವಾಗಿ ವರ್ತಮಾನ ಬಂದಾಗಲೇ ಗೊತ್ತಾಗಬೇಕು, ಅಲ್ಲಿವರೆಗೂ ಗೊತ್ತಾಗೋದಕ್ಕೆ ಸಾಧ್ಯ ಇಲ್ಲ. ಯಾವಾಗ ನಮಗೆ ವರ್ತಮಾನ ಬರ್ತದೋ ಅವರ ರವಾನೆ ಮಾಡ್ತಕ್ಕಂಥದ್ದು, ಅವ್ರ ಸಹಾಯಕ್ಕೆ ನಿಲ್ತಕ್ಕಂಥ ಕೆಲಸವನ್ನು ಕರ್ನಾಟಕ ಭವನ ಮಾಡ್ತಾ ಇದೆ. ಮುಖ್ಯಮಂತ್ರಿಗಳು ಸಂಪೂರ್ಣ ಮಾಹಿತಿಗಳನ್ನು ಪಡೆದುಕೊಂಡು ಸಂಪೂರ್ಣವಾಗಿ ಮುಖ್ಯಮಂತ್ರಿಗಳಿಗೆ ಈ ಎಲ್ಲ ವಿಚಾರ ಕೂಡ ತಿಳಿಸಿದ್ದೇವೆ. ಅವ್ರಿಗೂ ಕೂಡ ಗೊತ್ತಿದೆ. ಇದಿಷ್ಟು ದೆಹಲಿ ವಿಶೇಷ ಪ್ರತಿನಿಧಿಯಾಗಿರುವಂತಹ ಟಿ.ಬಿ. ಜಯಚಂದ್ರ ಅವರ ಮಾತುಗಳು. ನವದೆಹಲಿಯಿಂದ ಪವನ್ ಜೊತೆ ಸಂತೋಷ್ ಹೊಸಳ್ಳಿ, ಪವರ್ ಟಿವಿ.